ಪ್ರೈಸ್ ಲಾರ್ಡ್. ಸರ್ವಶಕ್ತನು ಮಹೋನ್ನತನಾಗಿರುವ ಮಹಿಮೆಯುಳ್ಳ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಈ ಬೆಳಗಿನ ಸಮಯದಲ್ಲಿ ನಮ್ಮ ಧ್ಯಾನಕ್ಕಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 8 ವಚನ ಮತ್ತು 17 ವಚನಗಳನ್ನು ನಾವು ಓದಿಕೊಂಡು ಧ್ಯಾನಿಸೋಣ. ನಾನೇ ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು, ಸರ್ವಶಕ್ತನು, ಮೊದಲನೆಯವನು ಕಡೆಯವನು ಆಗಿದ್ದೇನೆ ಎಂದು ದೇವರಾಗಿರುವ ಕರ್ತನು ಹೇಳುತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರು ಕರ್ತನು ಆದಿಯೂ ಅಂತ್ಯವೂ ಆದಾತನು. ಕರ್ತನ ಹೆಸರುಗಳಲ್ಲಿ ಒಂದು ಆದಿ ಎಂಬುದು. ಆದಿಕಾಂಡ 1ನೇ ವಾಕ್ಯದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದನು ಎಂದು ಪ್ರಾರಂಭವಾಗುವುದು. ಅದೇ ರೀತಿಯಾಗಿ ಯೋಹಾನನು ಸುವಾರ್ತೆ ಪ್ರಾರಂಭಿಸುವಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂದು ಪ್ರಾರಂಭಿಸಿದನು. ಪ್ರೇರೆ ಯೋಹಾನ ಬರೆದ ಸುವಾರ್ತೆ 1:1 ಓದ್ತೇವೆ. ಹಾಗೆ ಕೀರ್ತನೆಗಾರನು ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ, ಗಗನಮಂಡಲವೂ ನಿನ್ನ ಕೈ ಕೆಲಸವಾಗಿದೆ ಎಂದು ಬರೀತಾನೆ. ಪ್ರೇರೆ ಕೀರ್ತನೆ 102:25 ಇದನ್ನು ಓದ್ತೇವೆ. ಕರ್ತನು ಆದಿ ಮಾತ್ರವಲ್ಲ, ಅಂತ್ಯವೂ ಆತನೇ, ಆಮೇನ್ ಎಂಬಾತನು ಆತನೇ. ಸತ್ಯವೇದದ ಕಡೆಯೇ ಭಾಗದಲ್ಲಿ ಆಮೇನ್ ಎಂಬ ಮಾತಿನಿಂದ ಅಂತ್ಯಗೊಳ್ಳುವುದು. ಪ್ರೇರೆ ಪ್ರಕಟಣೆ ಗ್ರಂಥ 22:21, ಪ್ರಕಟಣೆ ಗ್ರಂಥ 3:14 ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ ಎಂಬ ವಾಕ್ಯ ನಮ್ಮನ್ನು ಚಿಂತಿಸುವಂತೆ ಮಾಡುವುದು ಮಾತ್ರವಲ್ಲ, ಕರ್ತನನ್ನು ಸ್ತುತಿಸುವಂತೆ ಪ್ರೇರೇಪಿಸುವಂಥದ್ದಾಗಿದೆ. ಪ್ರೇರೆ ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ಆಶ್ಚರ್ಯವಾದ ಒಂದು ಪ್ರವಾದನ ವಾಕ್ಯ ಉಂಟು. ಅದು ಯೇಸು ಕ್ರಿಸ್ತನ ಕುರಿತು ಆತನ್ನೇ ಹೇಳುವ ಮಾತಾಗಿದೆ. ಏನಂದರೆ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೇನು, ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 8:23-24 ಓದ್ತೇವೆ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸ್ತಾ ಇದ್ದೇನು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 8:30-31 ಓದ್ತೇವೆ. ಎಂದು ಆತನ ಅದು ಪ್ರಾರಂಭವಾಗುವುದು ಎಂಬುದಾಗಿ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಪ್ರಪಂಚ ಉಂಟಾಗುವುದಕ್ಕೆ ಮೊದಲೇ ಆತನು ಇರುವನು, ಪ್ರಪಂಚ ನಾಶವಾದರೂ ಎಂದೆಂದಿಗೂ ಆತನು ಇರುವನು. ಮಕ್ಕಳೇ, ನಾವು ದೇವರೊಂದಿಗೆ ಕೂಡಿ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ಕೀರ್ತನೆಗಾರನು 23:6 ಅವಿಶ್ವಾಸದಿಂದ ನಾವು ಸಹ ಅರಿಕೆ ಮಾಡಬೇಕಾಗಿದೆ. ಪ್ರೇರೆ ಆದುದರಿಂದ ದೇವರು ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆಂಬುದಾಗಿ ಹೇಳುವುದಾಗ ಅದು ಗ್ರೀಕ್ ಭಾಷೆಯಲ್ಲಿ ಮೊದಲ ಅಕ್ಷರ ಅಲ್ಫಾ, ಕಡೆ ಅಕ್ಷರ ಒಮೇಗಾ. ಆದಿಕಾಂಡದಲ್ಲಿರುವ ಮೊದಲನೆಯವನು ಕರ್ತನೇ, ಪ್ರಕಟಣೆ ಗ್ರಂಥದಲ್ಲಿ ಕಡೆಯವನು ಆತನೇ, ಇದರ ಮಧ್ಯದಲ್ಲಿ ಇರುವಾತನು ಆತನೇ. ಅಂದರೆ ಎಲ್ಲವೂ ಆತನಲ್ಲಿಯೇ ಪೂರ್ಣಗೊಳ್ಳುವುದು. ಪ್ರಿಯರೇ, ಒಂದು ಅಂಗಡಿಯ ಹೆಸರು A to Z ಎಂದು, ಆ ಅಂಗಡಿಯ ಹೆಸರು ನೋಡಿ ಅಲ್ಲಿ ಎಲ್ಲ ವಸ್ತುಗಳು ಸಿಗ್ಬೋದೆಂದು ಒಳಗೆ ಹೋಗಿ ನೋಡಿದಾಗ ಅಂಗಡಿಯ ಹೆಸರಿನಂತೆ ಅಲ್ಲಿ ವಸ್ತುಗಳಾಗಲಿ ಸರಕುಗಳಾಗಲಿ ಕಂಡು ಬರದೆ ಹೋಗುವಾಗ, ಹೀಗೆ ಕೆಲವರು ತಮಗೆ ಎಲ್ಲ ತಿಳಿದಿದೆ ಎಂದು ಹೇಳುವರು, ಆದರೆ ಎಷ್ಟೋ ವಿಷಯಗಳಲ್ಲಿ ಅವರು ದಡ್ಡರೇ ಆಗಿರ್ತಾರೆ. ಪ್ರಿಯರೇ, ಆದರೆ ಕರ್ತನೊಬ್ಬನೇ ಎಲ್ಲದರಲ್ಲಿಯೂ ಎಲ್ಲ ಮೊದಲನೆಯವನು ಕಡೆಯವನು ಆಗಿರುವನು. ಆದಿಯಲ್ಲಿ ಕರ್ತನು ಅಲ್ಫಾ ಆಗಿ ಎಲ್ಲವನ್ನ ಸೃಷ್ಟಿಸಿದನು, ಅಂತ್ಯದಲ್ಲಿ ಒಮೇಗಾ ಆಗಿ ನಿತ್ಯತ್ವದಲ್ಲಿ ಸದಾಕಾಲವು ಆಸೀನನಾಗಿರುವನು. ಆದಿಯಲ್ಲಿ ಆದಾಮನು ಕಳೆದುಕೊಂಡ ಎಲ್ಲವನ್ನ ಪ್ರಕಟಣೆ ಗ್ರಂಥದಲ್ಲಿ ಮನುಷ್ಯ ಕುಮಾರನಾಗಿ ಯೇಸು ಕ್ರಿಸ್ತನ ಪುನಃ ಮಾನವನ ಸಂತತಿಗೆ ಹಿಂದಿರುಗಿಸಿ ಕೊಡುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ನಮ್ಮ ವಿಶ್ವಾಸವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದು, ನಮ್ಮನ್ನು ಬಿಟ್ಟು ಹೋಗುವಾಗ ಅದು ಈ ಪ್ರಪಂಚಕ್ಕೆ ಒಮೇಘವಾಗಿರುವಂಥದ್ದಾಗಿದೆ.
ಅದರ ನಿತ್ಯ ಜೀವಿತಕ್ಕೆ ಅದುವೇ ಅಲ್ಫಾ, ಆ ನಿತ್ಯತ್ವಕ್ಕೆ ಓಮೇಗ ಎಂಬುದೇ ಇಲ್ಲವೇ ಇಲ್ಲ ಪ್ರಿಯರೇ. ನಿರಂತರವಾಗಿ ಕರ್ತನೊಂದಿಗೆ ನಾವು ಇರುವುದಾಗಿದ್ದೇ ಲೌಕಿಕವಾದ ಜೀವಿತಕ್ಕೆ ಮಾತ್ರವಲ್ಲ, ನಮ್ಮ ನಂಬಿಕೆಯ ಜೀವಿತಕ್ಕೂ ಸಹ ಕರ್ತನೇ ಅಲ್ಫಾ ಆಗಿಯೂ ಒಮೇಗವಾಗಿಯೂ ಇರುವನು. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಾತನು ಆತನೇ, ಜಯದೊಂದಿಗೆ ಮುಗಿಸುವಾತನು ಆತನೇ ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನ ವಾಕ್ಯಗಳಿಗೆ ನಾವು ಆದಿಯಿಂದ ಅಂತ್ಯದವರೆಗೂ ವಿಧೇಯರಾಗುವಾಗ ಕರ್ತನು ನಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸುವನು. ಅಪೊಸ್ತಲನಾದ ಪೌಲನು ಹೇಳುವಂತೆ, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕ್ಕಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಇಬ್ರಿಯರು ಬರೆದ ಪತ್ರಿಕೆ 12:2 ಹೇಳ್ತಾನೆ. ಆದ್ದರಿಂದ ಪ್ರಿಯರೇ, ಕೀರ್ತನೆಯಲ್ಲಿ 48:14 ಹೇಳ್ತದೆ, ಆತನು ಯುಗಾಂತರಗಳಲ್ಲೂ ನಮ್ಮ ದೇವರು ನಿರಂತರವೂ ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರು ತಾನೇ ಈ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿ ನಡೆಸಲಿ. ಆತನ ವಾಕ್ಯಗಳಿಗೆ ವಿಧೇಯರಾಗಿರಿ. ಬರೀ ಕೇಳುವುದು ಮಾತ್ರವಲ್ಲ, ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ದೇವರ ಆಶೀರ್ವಾದವು ನಮ್ಮ ಜೀವಿತವನ್ನು ಅದು ಅತ್ಯುತ್ತಮವಾದ ರೀತಿಯಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.